ವಿಜೇಂದ್ರ ಅವರು ಎಲ್ಲ ರೀತಿಯ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಯಾರೆಲ್ಲ ರೆಬಲ್ಗಳಾಗಿದ್ದಾರೆ, ರೆಬಲ್ಗಳನ್ನು ವಿಶ್ವಾಸಕ್ಕೆ ತಗೊಳ್ಳುವಂತಹ ಕೆಲಸ ಮಾಡ್ತಾ ಇದ್ದಾರೆ. ಆದರೆ ಎಷ್ಟರ ಮಟ್ಟಿಗೆ ಯಶಸ್ವಿ ಆಗ್ತಾರೆ ಅನ್ನುವಂತಹ ಪ್ರಶ್ನೆ. ವೀರೇಂದ್ರ, ಬಹುಶಃ ಈಗ ವಿಜೇಂದ್ರ ಅವರು ಪೊಸಿಷನ್ಗೆ ಬರೋಕ್ಕಿಂತ ಮುಂಚೆಯೂ ಕೂಡ ಅವ್ರಿಗೆ ಈ ರೀತಿಯ ಸಮಸ್ಯೆಗಳು ಎದುರಾಗಿದ್ದಿದೆ. ಅಧಿಕಾರಕ್ಕೆ ಬಂದ ಮೇಲೆ ಒಂದು ರೀತಿ ಸ್ನೇಹಿತರು ಜಾಸ್ತಿ ಆಗ್ತಾರೆ, ಇಲ್ಲ ಶತ್ರುಗಳು ಜಾಸ್ತಿ ಆಗ್ತಾರೆ. ಆದರೆ ವಿಜೇಂದ್ರ ಅವ್ರ ವಿಚಾರದಲ್ಲಿ ಪೊಸಿಷನ್ಗೆ ಬರೋದಕ್ಕಿಂತ ಮುಂಚೆಯೂ ಕೂಡ ಈ ರೀತಿ ಅನುಭವ ಇದೆ ಅನ್ನೋದ್ರಿಂದ ಈಗ ಸದ್ಯಕ್ಕೆ ಕೊನೆಯ ಪ್ರಯತ್ನ ಅಂತ ಯಾಕೆ ಅನ್ಬಹುದು? ಅಂದರೆ ಈ ನವೆಂಬರ್ ವಿಚಾರವೇ ಈಗ ಅವ್ರಿಗೆ ಒಂದು ರೀತಿ ಆತಂಕಕ್ಕೆ ಕಾರಣ ಆಗಿದೆಯಾ? ಇನ್ ಕೇಸ್ ಅವರು ವಿಶ್ವಾಸಕ್ಕೆ ತಗೊಂಡ್ರೆ ಏನೆಲ್ಲ ಆಗ್ಬೋದು? ಪಾಟೀಲ್ರೆ, ಇದು ಆ್ಯಕ್ಚುಲಿ ನಾವು ಮೂಲ ತೊಗೊಂಡಿರೋದು ಎಲ್ಲಿ ಅಂದರೆ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ ಮೊದಲನೇ ದಿನ ಸದನಕ್ಕೆ ಬಂದಾಗ ಹೇಳಿದಂಥ ಮಾತು. ಸದನದಲ್ಲಿ ಮೊದಲನೇ ದಿನ ಅವ್ರು ಏನಂತಾರೆ, ಪವರ್ ಕ್ಯಾನ್ ಅರ್ನ್ 2 ಥಿಂಗ್ಸ್, ಮೋರ್ ಎನಿಮೀಸ್ ಮೋರ್ ಫ್ರೆಂಡ್ಸ್ ಅಂತೇಳಿ. ಅಂದರೆ ಯಾವಾಗ ಅಧಿಕಾರ, ಕುರ್ಚಿ, ಸೀಟು ಸಿಗುತ್ತಲ್ಲ ಆಗ ಸ್ನೇಹಿತರು ಜಾಸ್ತಿ ಆಗ್ಬೋದು ಅಥವಾ ಶತ್ರುಗಳು ಜಾಸ್ತಿ ಆಗ್ಬೋದು. ಈಗ ನೀವು ಹೇಳಿದಾಗೆ ವಿಜೇಂದ್ರ ಅವರಿಗೆ ನೀವು ಹೇಳೋದು ರಾಜ್ಯಾಧ್ಯಕ್ಷ ಆಗೋಕ್ಕೂ ಮೊದಲು ಕೂಡ ಅವರಿಗೆ ಇದ್ರಲ್ಲ ಶತ್ರುಗಳು ಅಂತ. ಆದರೆ ವ್ಯತ್ಯಾಸ ಏನಂದರೆ ಪಾಟೀಲ್ರೆ, ಜಗನ್ನಾಥ ಭವನದ ಮೂಲಗಳ ಕಣ್ಣಿಂದ ನಮಗೆ ಕಂಡಿರೋ ಪ್ರಕಾರ ಆಗ ನೋಡಿ ಯತ್ನಾಳ್ ಅವ್ರನ್ನ ಉಚ್ಚಾಟನೆ ಮಾಡುವ ಹಂತದವರೆಗೂ ಹೋಗಿರಲಿಲ್ಲ. ಕುಮಾರ ಬಂಗಾರಪ್ಪನವರು ಇವತ್ತು ಕೂತ್ಕೊಂಡು ಅವನು ಇವನು ಅಂತ ಮಾತಾಡ್ತಾ ಇದ್ದಾರಲ್ಲ, ಅದಕ್ಕೆ ಕೌಂಟರಾಗಿ ಹಿಂದೆ ಕೂಡ ವಿಜೇಂದ್ರ ಅವ್ರು ಹೇಳಿದರು, ಒಂದು ಗ್ರಾಮ ಪಂಚಾಯತ್ ಎಲೆಕ್ಷನ್ ಗೆಲ್ಲಕ್ಕಾಗದೇ ಇರೋರು ಅನ್ನೋ ಪದವನ್ನು ಬಳಸಿದ್ರಲ್ಲ, ಆ ಹಂತಕ್ಕೆ ಹೋಗಿರಲಿಲ್ಲ. ರಮೇಶ್ ಜಾರಕಿಹೊಳಿ ಅವರು ಅವತ್ತು ವಿಜೇಂದ್ರ ಅಧ್ಯಕ್ಷ ಆಗಿರೋವರೆಗೂ ನಾವು ಪಕ್ಷದ ಸಂಘಟನೆಯಲ್ಲಿ ತೊಡ್ಕೊಳ್ಳಲ್ಲ ಅಂತೇಳಿ ಅವರು ಪಕ್ಷದಿಂದಲೇ ದೂರ ಉಳಿಯುವ ನಿರ್ಣಯವನ್ನು ತೆಗೆದುಕೊಂಡಿರಲಿಲ್ಲ. ಅಂದರೆ ಆ ಹಂತಕ್ಕೆ ಹೋಗಿರಲಿಲ್ಲ. ಅಂದರೆ ಇದು ನೆಕ್ಸ್ಟ್ ಲೆವೆಲ್ ಕ್ರಾಸ್ ಆಯಿತು ಅಂತೇಳಿ ರಾಜ್ಯಾಧ್ಯಕ್ಷ ಆದ ನಂತರ. ಶತ್ರುತ್ವದಲ್ಲೂ ಹಂತಗಳಿರ್ತಲ್ಲ ಪಾಟೀಲ್ರೆ, ಇದು ಎಲ್ಲ ಹಂತಗಳನ್ನ ಮೇರೆಯನ್ನು ಮೀರಿ ಹೋಗ್ಬಿಡ್ತು. ಇಲ್ಲ ನಾವು ಒಪ್ಕೊಳ್ಳೋದೇ ಇಲ್ಲ ಅವ್ರನ್ನ ಅನ್ನೋ ಲೆವೆಲಿಗೆ ಹೋಗ್ಬಿಟ್ರು. ಹಾಗಂತ ವಿಜೇಂದ್ರ ಪ್ರಯತ್ನ ಮಾಡಲಿಲ್ವಾ? ಪ್ರಯತ್ನ ನಿರಂತರವಾಗಿ ಜಾರಿಯಲ್ಲಿಟ್ಟರು. ಮೊದಲೇ ಅವರು ಅಧ್ಯಕ್ಷ ಆಗಿ ಘೋಷಣೆ ಆದ ಕೂಡಲೇ ರಮೇಶ್ ಜಾರಕಿಹೊಳಿ ಅವರು ಮನೆಗೆ ಹೋದರು ಬೆಳಬೆಳಗ್ಗೆ. ಅಲ್ಲೋಗಿ ಜೊತೆ ಕೂತ್ಕೊಂಡು ತಿಂಡಿ ತಿಂದು ಬಂದರು. ಅಂದರೆ ಇವೆಲ್ಲ ಆಗಿರುವ ಘಟನೆಗಳನ್ನ ಹೇಳ್ತಿರುವಂಥದ್ದು. ಯತ್ನಾಳ್ ಅವ್ರನ್ನ ನಾವು ತೋರಿಸ್ದಲ್ಲ ಫೋಟೋ, ಬೆಳಗಾವಿಯ ಸುವರ್ಣಸೌಧದಲ್ಲಿ ಪಾಟೀಲ್ರೆ ಅವ್ರ ಪಕ್ಕ ಕೂತ್ಕೊಂಡು ಕೈ ಮುಗಿದು ಮಾತಾಡಿಸುವಂಥ ಪ್ರಯತ್ನ ಮಾಡಿದ್ರು. ಆದರೆ ಯಾವುದು ಫಲ ಕೊಡಲಿಲ್ಲ. ಇವೆಲ್ಲ ಪ್ರಯತ್ನ ಈಗ ಯಾಕೆ ಆಗ್ತಾ ಇದೆ? ನೀವು ಹೇಳಿದ್ರಲ್ಲ ಕಡೆ ಪ್ರಯತ್ನವ ಅಂತ. ನವೆಂಬರ್ ಹತ್ತಿರ ಬರ್ತಾ ಇದೆ. ಭಾರತ ದೇಶದಲ್ಲಿ, ಅದರಲ್ಲೂ ಕೂಡ ಭಾರತೀಯ ಜನತಾ ಪಾರ್ಟಿಯಲ್ಲಿ, ರಾಷ್ಟ್ರೀಯ BJPಯಲ್ಲಿ ಒಂದು ಪದ್ಧತಿ ಇದೆ. ಏನು? ರಾಷ್ಟ್ರೀಯ BJP ಅಧ್ಯಕ್ಷರನ್ನ ಆಯ್ಕೆ ಮಾಡುವ ಮೊದಲು ಎಲ್ಲ ರಾಜ್ಯಗಳ ಅಧ್ಯಕ್ಷರನ್ನ ಎಲೆಕ್ಟೆಡ್ ಪ್ರೆಸಿಡೆಂಟ್ನ ಮಾಡ್ತಾರೆ. ಕರ್ನಾಟಕದಲ್ಲಿ ಅದಾಗಿಲ್ಲ. ಅದೇ ಕಾರಣಕ್ಕಾಗಿ ಪ್ರಶ್ನೆ ಇದೆ, ನವೆಂಬರಲ್ಲಿ ಏನಾಗುತ್ತೆ ಅನ್ನುವಂಥದ್ದು. ನಮ್ಮ ಗೋವಿಂದಣ್ಣವ್ರ ಮೂಲಗಳು ಕೂಡ ಬಹಳ ಹುಡ್ಕೊಂಡು ಹೋಗಿದ್ದಾವೆ. ಬಟ್ BJP ನಾಯಕರ ಬಳಿ ಕೇಳಿದ್ರೆ ಇಬ್ಬರಿಗೆ ಮಾತ್ರ ಗೊತ್ತಿದೆ. ಅದು ಯಾರಿಗೆ? ನರೇಂದ್ರ ಮೋದಿ ಹಾಗೂ ಅಮಿತ್ ಶಾ. ಮತ್ತು ಉಳಿದವ್ರದೆಲ್ಲ ಉತ್ತರ ಏನು? ನಾವು ಮೊನ್ನೆ ಒಂದು ಸ್ಟೋರಿ ಮಾಡಿದ್ವಲ್ಲ ಪಾಟೀಲ್, ನೆನಪಿದೆಯಾ? ಗೊತ್ತಿಲ್ಲ. ಅದೇ ಉತ್ತರ ಅವರಿಂದ ಎಲ್ಲ ಬರ್ತಾ ಇದೆ. ಬಟ್ ನಮ್ಮ ಗೋವಿಂದಣ್ಣವರು ಅದನ್ನು ಗೊತ್ತು ಮಾಡ್ಕೋತಾರೆ. ಅದ್ರ ಉತ್ತರ ಕೊಡ್ತಾರೆ. ಎಲ್ರಿಗಿಂತ ಮೊದಲು ಅದು ರಿಪಬ್ಲಿಕ್ ಕನ್ನಡದಲ್ಲೇ ಬರುತ್ತೆ ಏನಾಗುತ್ತೆ ಅನ್ನೋದು. ಆದರೆ ಸದ್ಯಕ್ಕೆ ಅದು ಇನ್ನೂ ಕೂಡ ಪಾಟೀಲ್ರೆ ನಿರ್ಣಾಯಕ ಹಂತಕ್ಕೆ ಹೋಗಿಲ್ಲ, ಇನ್ನೂ ನಿರ್ಣಯ ಆಗಿಲ್ಲ. ಆದಾಗ ಗೋವಿಂದಣ್ಣವ್ರು ಇಲ್ಲೇ ಫಸ್ಟ್ ಕೊಡ್ತಾರೆ ಪಾಟೀಲ್ರೆ. ಓಕೆ, ನೋಡೋಣ ಹಾಗಿದ್ರೆ ಏನಾಗುತ್ತೆ ಅಂತ ಹೇಳಿ. ಥ್ಯಾಂಕ್ ಯು ವೀರೇಂದ್ರ.